Hello students, welcome to the physics class. Myself Srimati Deepa Deshnur. We are dealing with the topic motion in a straight line. This is the fifth video on this topic. In this video the points covered are kinematic equations for uniform acceleration, motion under gravity, sign convention for acceleration due to gravity, and stopping distance of vehicles. First, we shall derive the kinematic equations for uniformly accelerated motion. Uniformly accelerated means the object is moving with a constant acceleration. So, when a particle is uniformly accelerated along a straight line, ಯಾವಾಗ ಒಂದು ವಸ್ತು ಕಾನ್ಸ್ಟಂಟ್ ಎಕ್ಸಲರೇಷನ್ಲೆ ಮೂವ್ ಆಗ್ತಾ ಇರ್ತೈತಿ. ಆವಾಗ ನಾವೇನು ಮಾಡ್ಬೋದು, ಕೆಲವೊಂದಷ್ಟು ಫಿಸಿಕಲ್ ಕ್ವಾಂಟಿಟೀಸ್ ಅಂದರೆ ಡಿಸ್ಪ್ಲೇಸ್ಮೆಂಟ್, ಟೈಮ್ ಟೇಕನ್, ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಎಕ್ಸಲರೇಷನ್, ಈ ಎಲ್ಲ ಫಿಸಿಕಲ್ ಕ್ವಾಂಟಿಟಿನೂ ನಾವು ರಿಲೇಟ್ ಮಾಡುವಂತಹ ಕೆಲವೊಂದಷ್ಟು ಸಿಂಪಲ್ ಇಕ್ವೇಷನನ್ನು ನಾವು ಡಿರೈವ್ ಮಾಡಬಹುದು. ಈ ಎಲ್ಲ ಫಿಸಿಕಲ್ ಕ್ವಾಂಟಿಟಿ ಒಂದಕ್ಕೊಂದು ರಿಲೇಟ್ ಮಾಡುವಂತಹ ಸಿಂಪಲ್ ಇಕ್ವೇಷನ್ಸನ್ನು ಡಿರೈವ್ ಮಾಡಬಹುದು. ಸೊ ಆ ಇಕ್ವೇಷನ್ಸಿಗೆ ಏನು ಕರಿತೀವಿ? ಕೈನಮ್ಯಾಟಿಕ್ ಇಕ್ವೇಷನ್ಸ್. ಸೊ ದ ಇಕ್ವೇಷನ್ಸ್ ವಿಚ್ ರಿಲೇಟ್ displacement, time taken, velocity, that is initial and final velocity, acceleration, ಇವೆಲ್ಲನೂ ರಿಲೇಟ್ ಮಾಡುವಂಥ ಇಕ್ವೇಷನ್ಸಿಗೆ ನಾವೇನಂತ ಕರಿತೀವಿ? ಕೈನಮ್ಯಾಟಿಕ್ ಇಕ್ವೇಷನ್ಸ್. ಸೊ ಯಾವ್ಯಾವು ಈ ಕೈನಮ್ಯಾಟಿಕ್ ಇಕ್ವೇಷನ್ಸ್ ಮತ್ತು ಅವನ್ನ ಹೇಗೆ ಡಿರೈವ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಕನ್ಸಿಡರ್ ಎನ್ ಆಬ್ಜೆಕ್ಟ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ಎಕ್ಸಲರೇಷನ್. ಒಂದು ವಸ್ತು ಯೂನಿಫಾರ್ಮ್ ಎಕ್ಸಲರೇಷನ್ ಏದಿಂದ ಮೂವ್ ಆಗ್ತಾ ಇದೆ, ಅದು ಟೈಮ್ ಟಿ ಅಷ್ಟು ಸಮಯವನ್ನು ತಗೊಂಡು ಮೂವ್ ಆಗ್ತಾ ಇದೆ ಅಲಾಂಗ್ ಅ ಸ್ಟ್ರೈಟ್ ಲೈನ್ ಅಂತ ಕನ್ಸಿಡರ್ ಮಾಡಬೇಕು. ಆ ಟೈಮ್ ಟಿ ಇಂಟರ್ವಲ್ ಒಳಗೆ ಅದು ಎಸ್ ಅನ್ನುವಷ್ಟು ಡಿಸ್ಟೆನ್ಸನ್ನು ಕವರ್ ಮಾಡಿದೆ. ಸೊ ಟು ಡಿರೈವ್ ದಿಸ್ ಇಕ್ವೇಷನ್ ವಿ ಹ್ಯಾವ್ ಅ ವಿ ಟಿ ಗ್ರಾಫ್ ಆಸ್ ಶೋನ್ ಇನ್ ದ ಡೈಗ್ರಾಮ್. ಸೊ ಇಲ್ಲಿ ವಿ ಟಿ ಗ್ರಾಫನ್ನು ತೋರಿಸಿದ್ದದ. ವಿ ಟಿ ಗ್ರಾಫ್ ಅಂದರೆ ಅಲಾಂಗ್ ವೈ ಆಕ್ಸಿಸ್ ವೆಲಾಸಿಟಿ ತೊಗೊಂಡೇವಿ, ಅಲಾಂಗ್ ಎಕ್ಸ್ ಆಕ್ಸಿಸ್ ಟೈಮ್ ಅನ್ನು ತಗೊಂಡಿದ್ದೀವಿ. ಸೊ ಎಟ್ ಟೈಮ್ ಟಿ ಈಸ್ ಈಕ್ವಲ್ ಟು 0, ಯಾವಾಗ ಟೈಮ್ ಟಿ ಈಕ್ವಲ್ ಟು 0 ಅಂತ ತಗೋತೀವಿ, ಯಾವಾಗ ನಾವು ಮೆಷರ್ಮೆಂಟನ್ನು ಸ್ಟಾರ್ಟ್ ಮಾಡ್ತೀವಿ, ಯಾವಾಗ ನಾವು ಕ್ಲಾಕ್ ಸ್ಟಾರ್ಟ್ ಮಾಡ್ತೀವಿ ಅದನ್ನೇ ನಾವು ಟೈಮ್ ಟಿ ಈಕ್ವಲ್ ಟು 0 ಅಂತ ತಗೋತೀವಿ. ಸೊ ದ ಆಬ್ಜೆಕ್ಟ್ ಆಲ್ರೆಡಿ ಮೂಮೆಂಟ್ ಒಳಗದ, ಆಬ್ಜೆಕ್ಟ್ ಈಸ್ ಆಲ್ರೆಡಿ ಅಂಡರ್ ಮೋಷನ್. ಯಾವಾಗ ನಾವು ಕ್ಲಾಕನ್ನು ಸ್ಟಾರ್ಟ್ ಮಾಡ್ತೀವಿ ಟೈಮ್ ಟಿ ಈಕ್ವಲ್ ಟು 0, ಆ ಆಬ್ಜೆಕ್ಟು ಎಷ್ಟೋ ಒಂದು ವೆಲಾಸಿಟಿ ವಿ ನಾಟ್ಲೆ ಆಲ್ರೆಡಿ ಮೂವ್ ಆಗ್ತಾ ಇದೆ. ನಾವು ಟೈಮ್ ಅನ್ನು ಸ್ಟಾರ್ಟ್ ಮಾಡಿದಾಗ, ಕ್ಲಾಕನ್ನು ಸ್ಟಾರ್ಟ್ ಮಾಡಿದಾಗ ಟಿ ಈಕ್ವಲ್ ಟು 0 ಇದ್ದಾಗ ಅದರ ವೆಲಾಸಿಟಿ ವಿ ನಾಟ್ ಐತಿ. ಹೆಂಗೆ ಟೈಮ್ ಪಾಸ್ ಆಗ್ತದೆ? ಆ್ಯಸ್ ದ ಟೈಮ್ ಪಾಸಸ್ ಇಟ್ಸ್ ವೆಲಾಸಿಟಿ ಆಲ್ಸೋ ಇನ್ಕ್ರೀಸಸ್. ವೆಲಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಆಫ್ಟರ್ ಸರ್ಟನ್ ಟೈಮ್ ಇಂಟರ್ವಲ್ ಟಿ ಆದಮೇಲೆ, ಟಿ ಟೈಮ್ ಆದಾಗ ಅದರ ವೆಲಾಸಿಟಿ ವಿಗೆ ಬಂದು ತಲುಪಿರ್ತದೆ. ಇಟ್ ಈಸ್ ಹ್ಯಾವಿಂಗ್ ವೆಲಾಸಿಟಿ ವಿ. ಅವಾಗ ನಾವು ಕ್ಲಾಕನ್ನು ಬಂದ್ ಮಾಡ್ತೀವಿ. ಸೊ ನಾವೇನು ಕನ್ಸಿಡರ್ ಮಾಡ್ಲಿತ್ತೀವಿ? ಮೋಷನ್ ಆಫ್ ಅನ್ ಆಬ್ಜೆಕ್ಟ್ ಬಿಟ್ವೀನ್ ದ ಟೈಮ್ ಇಂಟರ್ವಲ್ 0 ಟು ಟಿ, 0ದಿಂದ ಟಿ ಟೈಮ್ ಇಂಟರ್ವಲ್ವರೆಗೂ ಆ ಆಬ್ಜೆಕ್ಟದ್ದು ಮೋಷನನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಫ್ರಮ್ ದ ಗ್ರಾಫ್ ವಿ ಕ್ಯಾನ್ ರೈಟ್ ಓ ಎ ಇಸ್ ಈಕ್ವಲ್ ಟು ವಿ ನಾಟ್. ನೋಡ್ರಿ, ಓ ಎ ಅಂತಂದ್ರೆ ಇದೇನಾಯ್ತು? ಇನಿಷಿಯಲ್ ವೆಲಾಸಿಟಿ ಮ್ಯಾಗ್ನಿಟ್ಯೂಡ್ ಆಯ್ತು. So OA is equal to V naught is nothing but initial velocity. Then BD, B ದಿಂದ D ವರೆಗೂ ಇಷ್ಟು ಮ್ಯಾಗ್ನಿಟ್ಯೂಡ್ ಏನೈತಿ? ಫೈನಲ್ ವೆಲಾಸಿಟಿ. ಸೊ BD is equal to ಫೈನಲ್ ವೆಲಾಸಿಟಿ. Then OD, O ದಿಂದ D ವರೆಗೂ is nothing but time interval, O ದಿಂದ D ವರೆಗೂ. as the distance OD is equal to AC. OD ಮತ್ತು AC ಸಮನಾಗಿರುವುದಕ್ಕೆ ಗ್ರಾಫ್ ಮುಖಾಂತರ OD ಮತ್ತು AC ಸಮಾಗಿರುವುದಕ್ಕೆ OD ಈಕ್ವಲ್ ಟು AC ಈಕ್ವಲ್ ಟು T ಅಂತ ತಗೋತೀವಿ. ಅದು ಯಾವುದಕ್ಕೆ ಸಮ? ಟೈಮ್ ಇಂಟರ್ವಲ್. ನಮಗೆ ಬಿ ದಿಂದ ಸಿ ಇದಿಷ್ಟೇ ಡಿಸ್ಟೆನ್ಸ್ ಬೇಕಿತ್ತು ಅಂದ್ರೆ ನಾವು ಯಾವ ಥರ ಮಾಡ್ಬೋದ್ರಿ? ಬಿ ಡಿ ಮೈನಸ್ ಡಿ ಸಿ. ಬಿ ದಿಂದ ಡಿ ವರೆಗೂ ಮೆಜರ್ಮೆಂಟ್ ಮಾಡಿ ಅದರೊಳಗೆ ಡಿ ಸಿ ಮೈನಸ್ ಮಾಡಿದ್ವಿ ಅಂತಂದ್ರೆ
ಈ ಡಿಸ್ಟೆನ್ಸ್ ಬಿ ಸಿ ಸಿಗ್ತದೆ ನಮಗೆ. ಬಿ ದಿಂದ ಡಿ ವರೆಗೂ ಏನದ ರೀ ವಿ ಅದ. ಬಿ ದಿಂದ ಸಿ ದಿಂದ ಡಿ ವರೆಗೂ ಏನದ ವಿಚ್ ಇಸ್ ಈಕ್ವಲ್ ಟು ಒ ಎ ಏನಾತ್ರಿ ಅದು ವಿ ನಾಟ್. ಸೊ ಬಿ ಸಿ ವಿ ಕ್ಯಾನ್ ರೈಟ್ ಆಸ್ ಬಿ ಡಿ ಮೈನಸ್ ಡಿ ಸಿ ವಿಚ್ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್. ಇದಿಷ್ಟು ಏನದ ಫ್ರಮ್ ದ ಗ್ರಾಫ್ ವಿ ಕಲೆಕ್ಟ್ ದ ಡಾಟಾ. ಸೊ ಗ್ರಾಫನ್ನು ಅನಲೈಸ್ ಮಾಡಿದಾಗ ಈ ಥರ ಬರ್ತದೆ. ಇನ್ನು ನೆಕ್ಸ್ಟು ಇಕ್ವೇಷನ್ಸನ್ನು ಡಿರೈವ್ ಮಾಡೋದು. ಫಸ್ಟ್ ಒನ್ ವಿಲ್ ಡಿರೈವ್ the equation v is equal to v naught plus at. Now we know that acceleration of a body is equal to slope of the vt graph. Acceleration of a body is equal to slope of the vt graph. Velocity time graph ಅನ್ನು ಪ್ಲಾಟ್ ಮಾಡಿದಾಗ ಆ ವೆಲಾಸಿಟಿ ಟೈಮ್ ಗ್ರಾಫ್ ಎಕ್ಸಲರೇಷನ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ಆ ಎಕ್ಸಲರೇಷನ್ ಯಾವುದಕ್ಕೆ ಸಮ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತಂದ್ರೆ ಆ ಸ್ಲೋಪು ಯಾವುದಕ್ಕೆ ಸಮ ಇರ್ತದೆ ಎಕ್ಸಲರೇಷನ್ಗೆ ಸಮನಾಗಿರ್ತದೆ. ಸೊ ಸ್ಲೋಪ್ ಇಸ್ ಈಕ್ವಲ್ ಟು ಎಕ್ಸಲರೇಷನ್. ಸೊ ಸ್ಲೋಪ್ ವ್ಯಾಲ್ಯೂ ಹೆಂಗೆ ಬರಿತೀವಿ ರೀ y ಬೈ ಎಕ್ಸ್. ಈ ವೆಲಾಸಿಟಿ ಟೈಮ್ ಗ್ರಾಫಿಗೆ ನಾವು ಈ ಥರ ಸ್ಲೋಪ್ ತೆಗಿಬಹುದು. ಒಂದು ಟ್ರ್ಯಾಂಗಲ್ ತೆಗೆದ್ವಿ, ಅದರದ್ದು y ವ್ಯಾಲ್ಯೂ ಡಿವೈಡೆಡ್ ಬೈ ಎಕ್ಸ್ ವ್ಯಾಲ್ಯೂ. y ವ್ಯಾಲ್ಯೂ ಈಸ್ ಬಿ ಸಿ, ಎಕ್ಸ್ ವ್ಯಾಲ್ಯೂ ಈಸ್ ಎ ಸಿ. ಸೊ ಸ್ಲೋಪ್ ಈಸ್ ಬಿ ಸಿ ಬೈ ಎ ಸಿ. ಸ್ಲೋಪ್ ಈಸ್ ಬಿ ಸಿ ಬೈ ಎ ಸಿ. ಬಿ ಸಿ ವ್ಯಾಲ್ಯೂ ಅಂತಂದ್ರೆ ವಿ ಮೈನಸ್ ವಿ ನಾಟ್, ಎ ಸಿ ವ್ಯಾಲ್ಯೂ ಅಂತಂದ್ರೆ ಟಿ ಅದ. ಸೊ ವ್ಯಾಲ್ಯೂವನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ವಿ ಮೈನಸ್ ವಿ ನಾಟ್ ಡಿವೈಡೆಡ್ ಬೈ ಟಿ ಬರ್ತದೆ. ಈ ಟಿನ ನಾವು ಈಕ್ವಲ್ ಟು ಸೈನ್ ಇನ್ನೊಂದು ಕಡೆ ತೊಗೊಂಡ್ವಿ ಅಂದರೆ ಎ ಟಿ ಆಗ್ತದೆ. ಎ ಟಿ ಇಸ್ ಈಕ್ವಲ್ ಟು ವಿ ಮೈನಸ್ ವಿ ನಾಟ್. ವೆನ್ ವಿ ರಿಅರೇಂಜ್ ದಿಸ್ ಇಕ್ವೇಷನ್ ವಿ ಆರ್ ಗೋಯಿಂಗ್ ಟು ಗೆಟ್ ವಿ ಇಸ್ ಈಕ್ವಲ್ ಟು ವಿ ನಾಟ್ ಅನ್ನು ಈ ಕಡೆ ಕಳಿಸಿದ್ವಿ ಅಂದರೆ ಪ್ಲಸ್ ವಿ ನಾಟ್ ಆಗ್ತದೆ. ವಿ ನಾಟ್ ಇಸ್ ಮೈನಸ್, ಹಿಯರ್ ಮೈನಸ್ ಅದ, ನೀವು ಈಕ್ವಲ್ ಟು ಸೈನ್ ಅದು ಇನ್ನೊಂದು ಕಡೆ ಕಳಿಸಿದ್ರಿ ಅಂತಂದ್ರೆ ಪ್ಲಸ್ ವಿ ನಾಟ್ ಆಗ್ತದೆ. ಸೊ ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಸೊ ದಿಸ್ ಇಸ್ ದ ಫಸ್ಟ್ ಕೈನಮೆಟಿಕ್ ಇಕ್ವೇಷನ್, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ. ಇದನ್ನು ನೀವು ಹೈಸ್ಕೂಲಲ್ಲಿ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಅಂತ ಕಲ್ತಿದ್ದದ. ಯು ಅಂದರೆ ಇನಿಷಿಯಲ್ ವೆಲಾಸಿಟಿ. ಇಲ್ಲಿ ಎನ್ ಸಿ ಆರ್ ಟಿ ನೋಟೇಷನ್ಸ್ ಪ್ರಕಾರ ವೆಲಾಸಿಟಿಗೆ ವಿ ಅಂತ ಸಿಂಬಾಲ್ ಯೂಸ್ ಮಾಡ್ತೀವಿ. ಅದು ಇನಿಷಿಯಲ್ ಇತ್ತು ಅಂದರೆ ವಿ ನಾಟ್ ಅಂತ ಹಾಕ್ತೀವಿ, ಫೈನಲ್ ಇತ್ತು ಅಂದರೆ ಬರೀ ವಿ ಅಂತ ಬರಿತೀವಿ. ಸೊ ದಿಸ್ notations are according to the NCERT textbook. The next equation is S is equal to V naught T plus half AT square. ನೀವೆಲ್ಲ ಇದನ್ನು ಯಾವ ಥರ ಬಾಹ್ಯಾಟ್ ಹಾಕಿರ್ತೀರಿ? S is equal to UT plus half AT square ಅಂತ. U ಅಂದರೆ initial velocity. Here we are using V naught, initial velocity. ಸೊ ಈ ಇಕ್ವೇಷನನ್ನು ಡಿರೈವ್ ಮಾಡಲಿಕ್ಕೆ ನಾವು ಯಾವ ಕಾನ್ಸೆಪ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿತ್ತು. ವಿ ಟಿ ಗ್ರಾಫ್ ತೊಗೊಂಡ್ವಿ ಅಂತಂದ್ರೆ ಆ ವೆಲಾಸಿಟಿ ಟೈಮ್ ಗ್ರಾಫದ ಏರಿಯಾ ತೊಗೊಂಡ್ವಿ, ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದ್ರೆ that area under velocity time graph represents the displacement during that time interval. ಅಂದ್ರೆ ನಮಗೆ ಡಿಸ್ಪ್ಲೇಸ್ಮೆಂಟ್ ಬೇಕಿತ್ತು ಆ ಟೈಮ್ ಇಂಟರ್ವಲ್ ಒಳಗಂತಂದ್ರೆ ವೆಲಾಸಿಟಿ ಟೈಮ್ ಗ್ರಾಫದ ಏರಿಯಾ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಡಿಸ್ಪ್ಲೇಸ್ಮೆಂಟ್ ಸಿಗ್ತದೆ. ಸೊ ಡಿಸ್ಪ್ಲೇಸ್ಮೆಂಟ್ ಎಸ್ ಇಸ್ ಈಕ್ವಲ್ ಟು ಏರಿಯಾ ಅಂಡರ್ ದ ವಿ ಟಿ ಗ್ರಾಫ್. ಈಗ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಅಂದರೆ ಯಾವ್ದು? ವಿ ಟಿ ಗ್ರಾಫ್ ಅಂದರೆ ಎದಿಂದ ಬಿ ವರೆಗೂ. ದಿಸ್ ಇಸ್ ದ ವಿ ಟಿ ಗ್ರಾಫ್. ಇದ್ರ ಕೆಳಗೆ ಎಷ್ಟು ಏರಿಯಾ ಕವರ್ ಆಗಿದೆ? ನೀವು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದ್ರಿ ಅಂತಂದ್ರೆ ಸೊ ದಿಸ್ ಹೋಲ್ ಈಸ್ ದ ಏರಿಯಾ ಕವರ್ಡ್ ಅಂಡರ್ ವಿ ಟಿ ಗ್ರಾಫ್. ಇದು ಪೂರಾ ಏರಿಯಾ. ಈ ಏರಿಯಾನ ನಾವು ಯಾವ ಥರ ಕ್ಯಾಲ್ಕುಲೇಟ್ ಮಾಡಬಹುದು? ಈ ಏರಿಯಾದಲ್ಲಿ ಒಂದು ಟ್ರಯಾಂಗಲ್ ಅದ, ಒಂದು ರೆಕ್ಟ್ಯಾಂಗಲ್ ಅದ. ಸೊ ನಿಮಗೆ ಟೋಟಲ್ ಏರಿಯಾ ಬೇಕಿತ್ತು ಅಂದ್ರೆ ಈ ರೆಕ್ಟ್ಯಾಂಗಲದ ಏರಿಯಾ ಪ್ಲಸ್ ಈ ಟ್ರಯಾಂಗಲದ ಏರಿಯಾ ಎರಡು ಕೂಡಿಸಿದ್ರಿ ಅಂದ್ರೆ ಟೋಟಲ್ ಏರಿಯಾ ನಿಮ್ಗೆ ಸಿಗ್ತತಿ. ಸೊ ದ ಟೋಟಲ್ ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಈಸ್ ಸಮ್ ಆಫ್ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಒ ಎ ಸಿ ಡಿ and area of triangle ABC. How to get area of rectangle? It is length into breadth. Rectangle area ಯಾವ್ದದರಿ? OA OD. ಇದು rectangle ಅದ ಲೆಂತ್ ಆಯ್ತು. ಟ್ರಯಾಂಗಲ್ ಅದ್ದು ಹಾಫ್ ಬೇಸ್ ಇಂಟು ಹೈಟ್. ಹಾಫ್ ಬೇಸ್ ಈಸ್ AC. AC ಅಂದರೆ T ಅಂತ ತಗೊಂಡೇವಿ ಇಂಟು BC. BC ಅಂದರೆ V ಮೈನಸ್ V ನಾಟ್ ಅಂತ ತಗೊಂಡೇವಿ.
So OA into OD, V naught into T plus half base into height. Base AC ಅಂದ್ರೆ T ಅದ, BC ಅಂತಂದ್ರೆ V minus V naught from the graph. ಈಗ ಏನು ಮಾಡೋಣ, ಈ V minus V naught ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. Again we are using the previous equation. V minus V naught is equal to 80 ಅಂತದ. ಆ ರಿಲೇಷನ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. V minus V naught ಅಂದ್ರೆ 80. ಎಲ್ಲ V minus V naught ಅದ, ಅಲ್ಲಿ 80 ವ್ಯಾಲ್ಯೂವನ್ನು ಹಾಕಿದ್ವಿ ಅಂತಂದ್ರೆ it is V naught T plus half. T into 80 is 80 square. So S is equal to V naught T plus half 80 square. S is equal to UT plus half 80 square. This is the second kinematic equation which relates the distance, displacement, initial velocity, time and acceleration. The next kinematic equation is V square minus V naught square equal to 2AS. This also can be written as V square minus U square equal to 2AS. ಈ ಥರ ನೀವು ಬೈ ಹ್ಯಾಟ್ ಹಾಕಿದ್ದದ ನೀವು ಲೋವರ್ ಕ್ಲಾಸಸಲ್ಲಿ ಕಲಿತಾಗ. U square, U ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಬಟ್ ಇಲ್ಲಿ ಅಕಾರ್ಡಿಂಗ್ ಟು NCERT notation V square minus V naught square is equal to 2AS. Again we are using the same concept. Area under VT graph gives displacement during that time. So displacement S is equal to area of the trapezium. ಏನು ಮಾಡ್ತೀವಿ, ಏರಿಯಾ ಅಂಡರ್ ವಿ ಟಿ ಗ್ರಾಫ್ ಅಂದ್ರೆ ಇದಿಷ್ಟು ಪೂರ ಬರ್ತದೆ. ಸೊ ಇದು ಯಾವ ಶೇಪ್ ಒಳಗದ ರೀ, ಟ್ರಾಪಿಸಿಯಂ ಶೇಪ್ ಒಳಗದ, ಟ್ರಾಪಿಜ್ಯದ ಆಕಾರದಲ್ಲಿದೆ. ಸೊ ವಾಟ್ ಇಸ್ ದ ಫಾರ್ಮುಲಾ ಟು ಫೈಂಡ್ ಏರಿಯಾ ಆಫ್ ಅ ಟ್ರಾಪಿಸಿಯಂ? ಸಮ್ ಆಫ್ ಪ್ಯಾರಲಲ್ ಸೈಡ್ಸ್, ಸಮಾಂತರ ಬಾಹುಗಳ ಮೊತ್ತ. ಸಮಾಂತರ ಬಾಹುಗಳು ಯಾವ್ಯಾವ ಇದಾವ್ರಿ? ಪ್ಯಾರಲಲ್ ಸೈಡ್ಸ್ ಓ ಎ ಆ್ಯಂಡ್ ಬಿ ಡಿ. ಸೊ ಓ ಎ ಪ್ಲಸ್ ಬಿ ಡಿ, sum of parallel sides into perpendicular distance. ಅವೆರಡಕ್ಕರ ಮಧ್ಯೆ ಇರುವಂಥ perpendicular distance ಯಾವ್ದ್ರಿ? AC half sum of parallel sides into perpendicular distance. So sum of parallel sides OA plus BD into perpendicular distance AC. OA ಅಂತಂದ್ರೆ V naught ಅದ, BD ಅಂತಂದ್ರೆ V final velocity, AC ಅಂತಂದ್ರೆ ಟೈಮ್ ಇಂಟರ್ವಲ್ T. ಈಗ ಏನು ಮಾಡ್ತೀವಿ, ಅಗೇನ್ ವಿ ಆರ್ ಸಬ್ಸ್ಟಿಟ್ಯೂಟಿಂಗ್ ದ ಲಾಸ್ಟ್ T. ಇಲ್ಲೂ ಕೂಡ ನಾವು ಇಲ್ಲಿ V ಮೈನಸ್ V ನಾಟಿಗೆ 80 ಹಾಕಿದ್ವಿ. ಇಲ್ಲೇ Tಕ ಮತ್ತು ವಾಪಸ್ ಈ ಫಸ್ಟ್ ಇಕ್ವೇಶನ್ ಯೂಸ್ ಮಾಡ್ತಾ ಇದ್ದೀವಿ. V is equal to V naught plus 80 ಅದು. V naught ಅನ್ನು ಈ ಕಡೆ ಕಳಿಸಿದ್ವಿ ಅಂದ್ರೆ V minus V naught equal to 80 ಆಗ್ತದೆ. ಏನನ್ನು ನಾವು ಈಕ್ವಲ್ ಟು ಸೈನ್ ಇನ್ನೊಂದು ಕಡೆ ಕಳಿಸಿದ್ವಿ ಅಂದ್ರೆ V ಮೈನಸ್ V ನಾಟ್ ಬೈ ಎ ಈಕ್ವಲ್ ಟು ಟಿ. ಸೊ ಟಿ ವ್ಯಾಲ್ಯೂದಾಗ V ಮೈನಸ್ V ನಾಟ್ ಬೈ ಎ ಸಬ್ಸ್ಟಿಟ್ಯೂಟ್ ಮಾಡೇವಿ. ಹಾಫ್ V ನಾಟ್ ಪ್ಲಸ್ ವಿ ಇಂಟು V ಮೈನಸ್ V ನಾಟ್ ಬೈ ಎ. ಸೊ ಇದು 2 ಮತ್ತು ಎ ಎರಡು ಡಿನಾಮಿನೇಟರ್ ಒಳಗಿದ್ದಾವು. ಇವನ್ ಈಕ್ವಲ್ ಟು ಸೈನ್ ಈ ಕಡೆ ಕಳಿಸಿದ್ರಿ ಅಂದ್ರೆ 2AS ಆಗ್ತದೆ. equal to V plus V naught, V minus V naught. So it is in the form of A plus B, A minus B. A plus B, A minus B is A square minus B square. So V square minus V naught square. 2AS is equal to V square minus V naught square. So this is the second kinematic equation. This derives the relation between initial velocity, final velocity, acceleration and the displacement. Now time symbol is included here. ಇದು ಟೈಮ್ ಮತ್ತು ನಡುವೆ ರಿಲೇಷನ್ ಅನ್ನು ಕೊಡೋದಿಲ್ಲ, ಬರೀ ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ, ಡಿಸ್ಟೆನ್ಸ್ ಆ್ಯಂಡ್ ಎಕ್ಸಲರೇಷನ್. ಇನ್ನೊಂದು ಕೈನಮೆಟಿಕ್ ಇಕ್ವೇಷನ್, ಇದು ಡೆರಿವೇಷನ್ ಅವಶ್ಯಕತೆ ಇಲ್ಲ, ಬರೀ ನೀವು ಫಾರ್ಮುಲಾ ನೋಡಿದರೆ ಸಾಕು. ಅದಕ್ಕೆ ಫಾರ್ಮುಲಾ ಒಂದೇ ಮೆನ್ಷನ್ ಮಾಡಿದ್ದದ. ಸೊ ಸಪೋಸ್ ಎನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ವಿತ್ ಅ ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಆ್ಯಂಡ್ ವಿತ್ ಅ ಯೂನಿಫಾರ್ಮ್ ಎಕ್ಸಲರೇಷನ್ ಎ, ದೆನ್ ಎಸ್, the distance traveled in nth second, the distance traveled in nth second is given by S is equal to V naught plus A by 2 into 2n minus 1. ಅಂದರೆ ಒಂದು ವಸ್ತು ಟೈಮ್ t equal to 0 ದಿಂದ ಟೈಮ್ t equal to 10 ಮಟ್ಟ ಮೂವ್ಮೆಂಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ರಿ. ನಮಗೆ t equal to 4 ಇದ್ದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೈತಿ, t equal to 6 ಇದ್ದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೈತಿ, t equal to 7 ಇದ್ದಾಗ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡೈತಿ. ಹಂಗೆ ನಡಕ್ ಯಾವ್ದಾರ ಟೈಮ್ ಒಳಗೆ
ಡಿಸ್ಟೆನ್ಸ್ ಕವರ್ ಮಾಡಿದ ಮೆಜರ್ ಮಾಡಬೇಕಿತ್ತು ಅಂದರೆ nth ಸೆಕೆಂಡ್ ಆ ವ್ಯಾಲ್ಯೂವನ್ನು ಇಲ್ಲಿ ಹಾಕ್ಬಿಡೋದು. 6th ಸೆಕೆಂಡ್ ಇಫ್ ಯು ವಾಂಟ್ ಟು ಮೆಜರ್ ದ ಡಿಸ್ಟೆನ್ಸ್ then n equal to 6 we have to substitute. The next concept is motion under gravity. Gravity ಅನ್ನುವಂಥ ಕಾನ್ಸೆಪ್ಟು ನಿಮ್ಗೆ ಫ್ಯಾಮಿಲಿಯರ್ ಇದ್ದದ. ಗ್ರಾವಿಟಿ ಅಂತಂದ್ರೆ ಗುರುತ್ವಾಕರ್ಷ. ಮೋಷನ್ ಅಂಡರ್ ಗ್ರಾವಿಟಿ ಅಂತಂದ್ರೆ ಗುರುತ್ವಾಕರ್ಷದ ಕಾರಣದಿಂದ ಆಗ್ತಿರುವಂಥ ಚಲನೆ. ಸೊ ವೆನ್ ಆಬ್ಜೆಕ್ಟ್ ಈಸ್ ಡ್ರಾಪ್ಡ್ ಫ್ರಮ್ ಅ ಹೈಟ್, ನೀವು ಅರ್ತ್ ಸರ್ಫೇಸ್ ಮ್ಯಾಲಿಂದ ಸ್ವಲ್ಪ ಹೈಟಿಗೆ ಹೋಗಿ ಒಂದು ಆಬ್ಜೆಕ್ಟನ್ನು ನೀವು ಒಗದ್ರಿ, ಕೆಳಗೆ ಕೈ ಬಿಟ್ರಿ ಅಂದರೆ, ಡ್ರಾಪ್ ಮಾಡಿದ್ರಿ ಅಂದರೆ, ಇಟ್ ಫಾಲ್ಸ್ ವರ್ಟಿಕಲಿ ಡೌನ್ವರ್ಡ್ಸ್ ವಿತ್ ಆನ್ ಎಕ್ಸಲರೇಷನ್. ನೀವು ಮ್ಯಾಲಿಂದ ಅರ್ತ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿರಿ, ಮ್ಯಾಲಿಂದ ಒಂದು ಆಬ್ಜೆಕ್ಟನ್ನು ನೀವು ಕೈ ಬಿಟ್ರಿ ಅಂತಂದರೆ ಅದು ಸೀದಾ ವರ್ಟಿಕಲಿ ಡೌನ್ವರ್ಡ್ ಮೂವ್ಮೆಂಟ್ ಆಗ್ತದೆ. ಅದು ಬಿಟ್ಟು ಈ ಥರ ಏನಾರ ಮೂವ್ಮೆಂಟ್ ಆಗ್ತದೇನು? ಇಲ್ಲ. ಸೊ ಇಟ್ ಮೂವ್ಸ್ ವರ್ಟಿಕಲಿ ಡೌನ್ವರ್ಡ್ ವಿತ್ ಆನ್ ಎಕ್ಸಲರೇಷನ್. ಈ ಯಾವ ಎಕ್ಸಲರೇಷನ್ಲೇ ಆ ಆಬ್ಜೆಕ್ಟ್ ಮೂವ್ ಆಗ್ತಾ ಇರ್ತೈತಿ, ವೇಗೋತ್ಕರ್ಷಲೇ, ಆ ವೇಗೋತ್ಕರ್ಷ ಏನಿರ್ತದೆ ಅಂತಂದ್ರೆ ಎಲ್ಲ ಸ್ಥಳಗಳಲ್ಲಿ ಮತ್ತು ಎಲ್ಲ ವಸ್ತುಗಳಿಗೆ ಒಂದೇ ತೆರನಾಗಿರ್ತದೆ. ನೀವು ಭೂಮಿಯ ಒಂದು ಸೈಡ್ ಹೋಗಿ ಅದನ್ನು ಆಬ್ಜೆಕ್ಟ್ ಎಸೆದ್ರಿ ಅಂತಂದ್ರೆ, ಇನ್ನೊಂದು ಸೈಡದಿಂದ ಬಿಟ್ರಿ ಅಂತಂದ್ರೆ, ಯಾವಾಗಿದ್ರೂ ಆ ಎಕ್ಸಲರೇಷನ್ ಏನಿರ್ತೈತಿ ಒಂದೇ ತೆರನಾಗಿರ್ತೈತಿ. ಆಮೇಲೆ ದೊಡ್ಡ ವಸ್ತು ಬಿಟ್ರಿ, ಒಂದು ದೊಡ್ಡ ಬಂಡೆಗಲ್ ಬಿಟ್ರಿ, ಒಂದು ಸಣ್ಣ ಕಲ್ಲು ಬಿಟ್ರಿ, ಯಾವ ವಸ್ತು ತೊಗೊಂಡ್ರು ಆ ಎಕ್ಸಲರೇಷನ್ ಒಂದೇ ತೆರನಾಗಿರ್ತೈತಿ. ಸೊ ಆ ಎಕ್ಸಲರೇಷನ್ಗೆ ಏನಂತ ಕರಿತೀವ್ರಿ ನಾವು? ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟೇಷನಲ್ ಅಟ್ರಾಕ್ಷನ್. ಆ ಎಕ್ಸಲರೇಷನ್ ಯಾವ ಕಾರಣಕ್ಕಾಗಿರ್ತದೆ ಅಂದ್ರೆ ಗ್ರಾವಿಟೇಷನಲ್ ಅಟ್ರಾಕ್ಷನ್ ಆಫ್ ಅರ್ತ್ ಕಾರಣದಿಂದ ಎಕ್ಸಲರೇಷನ್ ಬಂದಿರ್ತೈತಿ. ಸೊ ಗುರುತ್ವ ಆಕರ್ಷಣ ಬಲದಿಂದ, ದಟ್ ಈಸ್ ವಾಟ್ ಇಟ್ ಈಸ್ ನೋನ್ ಆಸ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಆ ಎಕ್ಸಲರೇಷನ್ ವೇಗೋತ್ಕರ್ಷ ಯಾವ ಕಾರಣದಿಂದ ಆಬ್ಜೆಕ್ಟಿಗೆ ಬಂದಿರ್ತದ ಅಂತಂದ್ರೆ ಗುರುತ್ವಾಕರ್ಷಣ ಬಲದ ಕಾರಣದಿಂದ ವೇಗೋತ್ಕರ್ಷ ಬಂದಿರ್ತದೆ. ಅದೇ ಕಾರಣಕ್ಕೆ ಅದಕ್ಕೆ ಏನಂತ ಹೇಳ್ತೀವಿ ನಾವು? ಗುರುತ್ವಾಕರ್ಷ ವೇಗೋತ್ಕರ್ಷ, ಗುರುತ್ವಾಕರ್ಷಣ ವೇಗೋತ್ಕರ್ಷ ಅಂತ ಕರಿತೀವಿ. ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈ ಮ್ಯಾಲಿಂದ ಯಾವ್ದಾರ ಒಂದು ಆಬ್ಜೆಕ್ಟನ್ನು ನಾವು ಎಸೆಯುವುದಂತಂದ್ರೆ ಸುಮ್ ಕೈ ಬಿಟ್ಟು ಬಿಡೋದು. ನೀವು ಕೈ ಬಿಟ್ರಿ ಅಂತಂದ್ರೆ ಆಬ್ಜೆಕ್ಟ್ ತಂತಾನೆ ಕೆಳಗೆ ಬರ್ತದೆ. ಸೊ ಆಗ ಕೆಳಗೆ ಬರಬೇಕಾದ್ರೆ ಅದ್ರ ಮೇಲೆ ಬರೀ ಗ್ರಾವಿಟೇಷನಲ್ ಫೋರ್ಸ್ ಒಂದೇ ಆ್ಯಕ್ಟ್ ಆಗ್ತಾ ಇರ್ತೈತಿ. ನಾವು ಫೋರ್ಸ್ ಹಾಕಿ ಬೀಸಿ ಒಗೆಯೋದಲ್ಲ. ಒಂದು ಟೆರೆಸ್ ಮೇಲೆ ನಿಂತ್ಕೊಂಡು ಒಂದು ಬಾಲ್ ಒಗೆದ್ವಿ ಅಂದ್ರೆ ನಾವು ಬೀಸಿ ಒಗೆಯೋದಲ್ಲ, ಸುಮ್ಮ ಕೈ ಬಿಟ್ಬಿಟ್ವಿ ಅಂದರೆ ಅದು ತಂತಾನೆ ಕೆಳಗೆ ಬರ್ತದೆ. ಅಂದ್ರೆ ಅದರ ಅರ್ಥ ಅದ್ರ ಮೇಲೆ ಬರೀ ಗ್ರಾವಿಟೇಷನಲ್ ಫೋರ್ಸ್ ಒಂದೇ ಆ್ಯಕ್ಟ್ ಆಗ್ತಾ ಇರ್ತೈತಿ. ಅದ್ರ ಮೇಲೆ ಬರೀ ಗ್ರಾವಿಟಿ ಮಾತ್ರ ಆ್ಯಕ್ಟ್ ಆಗ್ತಾ ಇತ್ತು ಅಂದ್ರೆ, ಗ್ರಾವಿಟಿ ಮಾತ್ರ ಅಂತ ಸ್ಟ್ರೆಸ್ ಮಾಡ್ತಾ ಇದೀವಿ, ಅಲೋನ್ ಅಂಥೇಳಿ ಇದನ್ನ ಹಾಕಿದ, ಅಂಡರ್ಲೈನ್ ಹಾಕಿದ. ಅಂದ್ರೆ ಗ್ರಾವಿಟಿ ಒಂದೇ ಅದ್ರ ಮೇಲೆ ಆಕ್ಟ್ ಆಗ್ತಾ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ? ಫ್ರೀ ಫಾಲ್ ಅಂತ ಕರಿತೀವಿ. ಅದು ತಂತಾನೆ ಗ್ರಾವಿಟೇಷನಲ್ ಫೋರ್ಸ್ ಅಂಡರ್ ಬೀಳ್ತಾ ಇದೆ. ದಟ್ ಇಸ್ ವಾಟ್ ಇಟ್ ಇಸ್ ಕಾಲ್ಡ್ ಆಸ್ ಫ್ರೀ ಫಾಲ್. ಒಂದು ನೋಟ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ವೆನ್ ಟೂ ಬಾಡೀಸ್, ಎರಡು ವಸ್ತುಗಳು ಆಫ್ ಡಿಫರೆಂಟ್ ಮಾಸಸ್, ಬೇರೆ ಬೇರೆ ತೂಕ ಇರುವಂಥವು, ಒಂದು ಫೆದರ್, ಇನ್ನೊಂದು ಐರನ್ ಬಾಲ್, ಒಂದು ಗರಿ, ರೆಕ್ಕೆ ಗರಿ, ಪಕ್ಷಿ ರೆಕ್ಕೆ ಗರಿ ಇರ್ತಾವ, ಲೈಟ್ ವೇಟ್ ಇರ್ತಾವ, ಆ ಗರಿ, ಆಮೇಲೆ ಮತ್ತು ಒಂದು ಐರನ್ ಬಾಲ್, ಒಂದು ಕಬ್ಬಿಣದ ಸಣ್ಣ ಗುಂಡನ್ನು ನೀವು ಮ್ಯಾಲಿಂದ ಕೆಳಗೆ ಬಿಟ್ರಿ ಅಂತಂದ್ರೆ, ಕೈ ಬಿಟ್ರಿ ಅಂದ್ರೆ ಎಟ್ ಎ ಟೈಮ್ ಬಿಡಬೇಕು, ಸೈಮಲ್ಟೇನಿಯಸ್ಲಿ ಇನ್ ವ್ಯಾಕ್ಯೂಮ್. ನಿರ್ವಾತದೊಳಗೆ ಬಿಟ್ರಿ ಅಂದ್ರೆ, ನಿರ್ವಾತದೊಳಗೆ ಯಾಕೆ ಬಿಡಬೇಕು? ಅಲ್ಲಿ ಏರ್ ರೆಸಿಸ್ಟೆನ್ಸ್ ಇರುವುದಿಲ್ಲ. ಏರ್ ಇಸ್ ನಾಟ್ ಪ್ರೆಸೆಂಟ್ ಇನ್ ವ್ಯಾಕ್ಯೂಮ್, ಸೊ ದೆರ್ ಇಸ್ ನೋ ಏರ್ ರೆಸಿಸ್ಟೆನ್ಸ್ ನಿರ್ವಾತದಲ್ಲಿ. ಅವಾಗ ಏನಾಗ್ತದೆ? ಅವು ಎರಡು, ಫೆದರ್ ಮತ್ತು ಐರನ್ ಬಾಲ್ ಎರಡೂ ಏನಾಗ್ತಾವ? ದೇ ಫಾಲ್ ಅಂಡರ್ ದ ಇಫೆಕ್ಟ್ ಆಫ್ ಗ್ರಾವಿಟಿ ಆ್ಯಂಡ್ ದೇ ಬೋತ್ ಫಾಲ್ ವಿತ್ ದ ಸೇಮ್ ಕಾನ್ಸ್ಟಂಟ್ ಎಕ್ಸಲರೇಷನ್. ಸೇಮ್, ನೀವು ಅವ್ನು ಎರಡೂ ಬೀಸಿ ಒಗಿತಾ ಇಲ್ಲ, ಎರಡೂ ಕೈಯಾಗಿ ಹಿಡ್ಕೊಂಡಿರ್ತೀರಿ, ಎರಡೂ ಕೈ ಬಿಟ್ಬಿಡ್ತೀರಿ ಎಟ್ ಎ ಟೈಮ್. ಎರಡೂ ನೀವು ಕೈ ಬಿಟ್ರಿ ಅಂತಂದ್ರೆ ನೀವು ಏನು ಫೋರ್ಸ್ ಹಾಕ್ತಾ ಇಲ್ಲ ಅವ್ರ ಮೇಲೆ, ಆದರೂ ಕೆಳಗೆ ಬೀಳ್ತಾ ಇದ್ದಾವೆ ಅಂತಂದ್ರೆ ಗ್ರಾವಿಟಿ ಇಫೆಕ್ಟ್ ಒಳಗೆ ಅವು ತಾವೇ ಬೀಳ್ತಾ ಇದ್ದಾವು. ಅದಕ್ಕೆ ನಾವೇನು ಹೇಳ್ತೀವಿ? ಫ್ರೀ ಫಾಲ್ ಅಂತ ಹೇಳ್ತೀವಿ. ಅಲ್ಲಿ ಏರ್ ರೆಸಿಸ್ಟೆನ್ಸ್ ಇರದೇ ಇರೋ ಕಾರಣಕ್ಕೆ ಬಾಲ್ ಮತ್ತು ಫೆದರ್ ಎರಡೂ ಒಂದೇ ಕಾನ್ಸ್ಟಂಟ್ ಎಕ್ಸಲರೇಷನ್ಲೇ ಮೂವ್ ಆಗ್ತಾ ಇರ್ತಾವು. ಸೊ ಫಾರ್ ಫ್ರೀ ಫಾಲ್, the acceleration near the surface of the earth is equal to 9.8 meter per second square. ಈ 9.8 ಮೀಟರ್ ಪರ್ ಸೆಕೆಂಡ್ ಜಿ ವ್ಯಾಲ್ಯೂಗೆ ನಾವು ಸೈನ್ ಕನ್ವೆನ್ಷನ್ ಅನ್ನು ಕೊಡ್ತೀವಿ. ಅಂತಂದ್ರೆ ನೀವು ಮೊದಲನೇ ಕ್ಲಾಸಲ್ಲಿ, ಎರಡನೇ ಕ್ಲಾಸಲ್ಲಿ ಕಲ್ತಿರ್ಬೋದು. ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್ ಅಂತಂದ್ರೆ ಒಂದು
ಡೈಮೆನ್ಷನ್ ಒಳಗೆ ಮೂವ್ಮೆಂಟ್, ಒಂದೇ ಡೈಮೆನ್ಷನ್ ಅಂದ್ರೆ ಐದರ್ ಈ ಕಡೆ ಮೂವ್ ಆಗ್ಬೋದು ಇಲ್ಲದ್ರೆ ಇನ್ನೊಂದು ಕಡೆ ಮೂವ್ ಆಗ್ಬೋದು. ಒಂದು ಕಡೆ ಮೂವ್ ಆದ್ರೆ ಪಾಸಿಟಿವ್ ವೈ ಆಕ್ಸಿಸನ್ನು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟ್ ಅಂತ ತೊಗೊತೀವಿ, ಇನ್ನೊಂದು ಕಡೆ ಮೂವ್ ಆತಂದ್ರೆ ಡಿಸ್ಪ್ಲೇಸ್ಮೆಂಟನ್ನು ನೆಗೆಟಿವ್ ಅಂತ ತೊಗೋತೀವಿ. ಅದೇ ಥರ ಮೋಷನ್ ಇನ್ ಸ್ಟ್ರೇಟ್ ಲೈನ್ ಒಳಗೆ ಈಗ ಅರ್ತ್ ಸರ್ಫೇಸ್ ಅದ, ದಿಸ್ ಇಸ್ ಅಪ್ವರ್ಡ್. ಸೊ ದ ಅಪ್ವರ್ಡ್ direction from the earth surface is considered as a positive y-axis, and the downward from the earth surface is considered as negative y direction. ಮೇಲ್ಮುಖವಾಗಿ ಚಲನೆ ಮಾಡ್ತಾ ಇದ್ರೆ ಪಾಸಿಟಿವ್ y ಡೈರೆಕ್ಷನ್ ಒಳಗಂತ ಕನ್ಸಿಡರ್ ಮಾಡ್ತೀವಿ, ಕೆಳಮುಖವಾಗಿ ಚಲನೆ ಮಾಡ್ತಾ ಇದ್ರೆ ಅದನ್ನ ನೆಗೆಟಿವ್ y ಡೈರೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೀ ಫಾಲ್ಗೆ we assume that motion is in negative direction. ಫ್ರೀ ಫಾಲ್ ಅಂದ್ರೆ ಏನ್ರಿ, ಮ್ಯಾಲಿಂದ ಕೆಳಗೆ ಬೀಳ್ತಾ ಇರ್ತದೆ, ಮ್ಯಾಲಿಂದ ಕೆಳಗೆ ಬೀಳುವ ಸಲುವಾಗಿ ಆ ಚಲನೆಯನ್ನು ನಾವು ನೆಗೆಟಿವ್ ವೈ ಡೈರೆಕ್ಷನ್ ಅಂತ ಕರಿತೀವಿ. ಸೊ ನೆಗೆಟಿವ್ ವೈ ಡೈರೆಕ್ಷನ್ ಇರೋದಕ್ಕೆ ನಾವೇನು ಮಾಡ್ತೀವಿ, ಕೆಳಗಡೆ ಮೂವ್ ಆಗಬೇಕಾದ್ರೆ ಜಿ ವ್ಯಾಲ್ಯೂವನ್ನು ಮೈನಸ್ ಅಂತ ತಗೋತೀವಿ. ಮೇಲ್ಗಡೆ ನಾವು ಯಾವುದೋ ಒಂದು ವಸ್ತುನ ಮೇಲೆ ಎಸೆದ್ವಿ ಅಂತಂದ್ರೆ ಆ ಮೇಲೆ ಎಸಿಬೇಕಾದ್ರೆ ಯಾವ ಡೈರೆಕ್ಷನ್ ಒಳಗೆ ಮೂವ್ ಆಗ್ತದದು, ಪಾಸಿಟಿವ್ ವೈ ಡೈರೆಕ್ಷನ್ ಒಳಗೆ. ಸೊ ಮೋಷನ್ ಇನ್ ದ ಅಪ್ವರ್ಡ್ ಡೈರೆಕ್ಷನ್ ಇಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಸೊ ಫ್ರೀ ಫಾಲ್ ಕೆಳಗಡೆ ಬೀಳ್ತಾ ಇರೋ ಕಾರಣಕ್ಕೆ ಫ್ರೀ ಫಾಲನ್ನು ನಾವು ನೆಗೆಟಿವ್ ವೈ ಡೈರೆಕ್ಷನ್ ಅಂತ ತಗೋತೀವಿ, ಅಪ್ವರ್ಡ್ ಡೈರೆಕ್ಷನ್ ನಾವು ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದೇ ಥರ ನಾವು ಅಪ್ವರ್ಡ್ ಡೈರೆಕ್ಷನನ್ನು ಪಾಸಿಟಿವ್, ಡೌನ್ವರ್ಡ್ ಡೈರೆಕ್ಷನ್ ನೆಗೆಟಿವ್ ಅಂತ ತಗೊಂಡಿರೋ ಕಾರಣಕ್ಕೆ ಈ ಜಿ ವ್ಯಾಲ್ಯೂ ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿಗೆ ನಾವು ಸೈನನ್ನು ಅಸೈನ್ ಮಾಡ್ಬೋದು. ಸೈನ್ ಕನ್ವೆನ್ಷನ್ ಜಿ ಇಸ್ +9.8 ಫಾರ್ ಅಪ್ವರ್ಡ್ ಮೋಷನ್ ಆ್ಯಂಡ್ ಫಾರ್ ಫ್ರೀ ಫಾಲ್ ಅಂದರೆ ಕೆಳಗಡೆ ಡೌನ್ವರ್ಡ್ ಮೋಷನ್ಗೆ ಜಿ ಇಸ್ -9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನಾವೊಂದು ಇಲ್ಲೇ ಉದಾಹರಣೆನೂ ತಗೊಂಡಿದ್ದದ, ಎಕ್ಸೆಲರೇಷನ್ ಆಫ್ ಫ್ರೀ ಫಾಲ್. ನೀವು ನಿರ್ವಾತವನ್ನು ತಗೋಬೇಕು, ವ್ಯಾಕ್ಯೂಮ್ ಇನ್ ಏರ್ ಇತ್ತಂದ್ರೆ ನೋಡ್ರಿ, ಇದು ಹಗರ್ ಇರ್ತದೆ, ಏರ್ ರೆಸಿಸ್ಟೆನ್ಸಿಗೆ ಕೆಳಗೆ ಬರಕ್ಕೆ ಆಗೋದಿಲ್ಲ, ಇದು ವಜ್ಜ ಇರ್ತದೆ, ಏರ್ ರೆಸಿಸ್ಟೆನ್ಸನ್ನು ಮೀರಿ ಕೆಳಗೆ ಬಂದುಬಿಡ್ತದೆ. ಸೊ ನಮ್ಗೆ ಏನಿಸ್ತದೆ, ಹೆವಿ ಇದ್ದಿದ್ದು ಬೇಗ ಬಂದು ಮುಟ್ತಾವು, ಲೈಟ್ ವೇಟ್ ಇದ್ದಿದ್ದು ಬೇಗ ಬಂದು ಮುಟ್ಟಂಗಿಲ್ಲ, ಲೇಟಾಗಿ ಮುಟ್ತಾವ ಅಂತ. ಯಾಕೆ ಲೇಟಾಗಿ ಮುಟ್ತಾವ ಅಂದ್ರೆ ಅವ್ರ ಮೇಲೆ ಏರ್ ರೆಸಿಸ್ಟೆನ್ಸ್ ಆ್ಯಕ್ಟ್ ಆಗ್ತಾ ಇರ್ತೈತಿ. ನೀವು ನಿರ್ವಾತವನ್ನು ತೊಗೊಂಡ್ರಿ ಅಂತಂದ್ರೆ, ವ್ಯಾಕ್ಯೂಮನ್ನು ತೊಗೊಂಡ್ರಿ ಅಂದರೆ ಇಲ್ಲಿ ಒಳಗಡೆ ಏನೂ ಇರೋದಿಲ್ಲ, ಪೂರ ಖಾಲಿ ಇರ್ತದೆ. ಒಂದು ಫೆದರು ಮತ್ತು ಒಂದು ಐರ್ನ್ ಮಟೀರಿಯಲ್, ಒಂದು ಹೆವಿ ಇದ್ದದ್ದು ಮಟೀರಿಯಲ್, ಎರಡೂ ಎಟ್ ಎ ಟೈಮ್ ಬಿಟ್ರಿ ಅಂತಂದ್ರೆ, ಮ್ಯಾಲಿಂದ ಕೆಳಗೆ ಡ್ರಾಪ್ ಮಾಡಿದ್ರಿ ಅಂತಂದ್ರೆ ಎರಡೂ ಒಂದೇ ವೇಗೋತ್ಕರ್ಷಲೆ, same acceleration they move. When no air resistance is there, objects both fall with the same downward acceleration. So that same downward acceleration is called as acceleration due to gravity. The kinematic equations for free fall we can write A is equal to G. Kinematic equation ಒಳಗೆ acceleration ಅಂತ ತಗೋತೀವಿ. ಫ್ರೀ ಫಾಲ್ ಒಳಗೆ ಮೋಷನ್ ಅಂಡರ್ ಗ್ರಾವಿಟಿ ಒಳಗೆ ಎಕ್ಸೆಲರೇಷನ್ ಯಾವ್ದು ಆ್ಯಕ್ಟ್ ಆಗ್ತಿರ್ತೈತ್ರಿ, ಎಕ್ಸೆಲರೇಷನ್ ಡ್ಯೂ ಟು ಗ್ರಾವಿಟಿ. ಅಂದರೆ ಎ ಜಾಗ ಒಳಗೆ ನಾವು ಜಿ ಹಾಕಿಬಿಡೋದು, ಮೈನಸ್ ಜಿ ಹಾಕೋದು, ಯಾಕಂದ್ರೆ ಫ್ರೀ ಫಾಲ್ ಅಂದ್ರೆ ಡೌನ್ವರ್ಡ್ ಡೈರೆಕ್ಷನ್ ಒಳಗೆ ಜಿ ನೆಗೆಟಿವ್ ತಗೋತೀವಿ, ಎ ಇದ್ದಲ್ಲಿ ಜಿ ಮೈನಸ್ ಜಿ ಹಾಕಿಬಿಡೋದು. ಮೊದಲನೇ ಕೈನಮೆಟಿಕ್ ಇಕ್ವೇಷನ್ ಏನದ, ವಿ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ ಅಂತದ. ವಿ ನಾಟ್ ಫ್ರೀ ಫಾಲ್ ಅಂತಂದ್ರೆ ನಾವೇನು ಮಾಡ್ತೀವಿ, ಆಬ್ಜೆಕ್ಟ್ ಈಸ್ ರಿಲೀಸ್ಡ್ ಫ್ರಮ್ ರೆಸ್ಟ್ ಫ್ರಮ್ ಸರ್ಟನ್ ಹೈಟ್, ಇಟ್ ಬಿಕಮ್ಸ್ ವಿ ನಾಟ್ ಈಕ್ವಲ್ ಟು 0. ನೀವು ಒಂದು ಟೆರೆಸ್ ಮೇಲೆ ಹೋಗಿ ಬಾಲ್ ತೊಗೊಂಡು ಮ್ಯಾಲಿಂದ ಕೈ ಬಿಟ್ಬಿಡ್ರಿ, ಆ ಬಾಲ್ ಮೊದಲು ಎಲ್ಲಿ ಇರ್ತದೆ, ನಿಮ್ಮ ಕೈಯೊಳಗೆ ಇರ್ತದೆ ಅಂದರೆ ಇಟ್ ಈಸ್ ಎಟ್ ರೆಸ್ಟ್, ಬಾಲ್ ಈಸ್ ಎಟ್ ರೆಸ್ಟ್. ನೀವು ಕೈ ಬಿಟ್ಟಾಗ ಇಟ್ ಸ್ಟಾರ್ಟ್ಸ್ ವಿತ್ ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಈಕ್ವಲ್ ಟು 0. ಸೊ ಮ್ಯಾಲಿಂದ ನೀವು ಕೈ ಬಿಟ್ಟಾಗ ಅದ್ರ ಇನಿಷಿಯಲ್ ವೆಲಾಸಿಟಿ 0 ಇತ್ತು, ಫ್ರೀ ಫಾಲ್. ಸೊ ವಿ ನಾಟ್ ಈಕ್ವಲ್ ಟು 0 ಬರ್ತದೆ, ಎ ವ್ಯಾಲ್ಯೂ ಇದ್ದಲ್ಲೇ ಮೈನಸ್ ಜಿ ಬರ್ತದೆ. ಸೊ ಹಾಗಾಗಿ ಮೊದಲನೇ ಕೈನಮೆಟಿಕ್ ಇಕ್ವೇಷನ್ ಏನು ಬರ್ತದೆ ಅಂದರೆ ವಿ ಇಸ್ ಈಕ್ವಲ್ ಟು 0 ಮೈನಸ್ ಜಿ ಟಿ, ಅಂದರೆ ವಿ ಈಕ್ವಲ್ ಟು ಮೈನಸ್ ಜಿ ಟಿ ಅಂತ. ಎರಡನೇದು ಎಸ್ ಇಸ್ ಈಕ್ವಲ್ ಟು ವಿ ನಾಟ್ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ವಿ ನಾಟ್ ಇಸ್ 0, ಸೊ ಮೊದಲನೇ ಟರ್ಮ್ ಪೂರ 0 ಆಗ್ತದೆ, ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಇತ್ತು, ಎ ಜಾಗ ಒಳಗೆ ಮೈನಸ್ ಜಿ ಬಂದಿರೋ ಕಾರಣಕ್ಕೆ ಎಸ್ ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್ ಅಂತ ಆಗ್ತೈತಿ. ಮೂರನೇದು ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಈಕ್ವಲ್ ಟು 2as. ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಈಕ್ವಲ್ ಟು 2as. ವಿ ನಾಟ್ ಸ್ಕ್ವೇರ್ ಏನಾತ್ರಿ,
0 ಆಯ್ತು. ಇನಿಷಿಯಲ್ ವೆಲಾಸಿಟಿನ 0 ಅಂದಿಂದ ಇನಿಷಿಯಲ್ ವೆಲಾಸಿಟಿ 0 ಇತ್ತಂದ್ರೆ ವಿ ನಾಟನ್ನು 0 ಆಗ್ತದೆ. ಸೊ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಜಿ ವ್ಯಾಲ್ಯೂ ಮೈನಸ್ a value acceleration is minus g, so minus 2gs, v square equal to minus 2gs. So these are the kinematic equations for free fall. The sign convention is according to the NCERT textbook. So the next concept is stopping distance of vehicles. ಸೊ ಯಾವಾಗ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇರ್ತದೆ, ಮೂವ್ ಆಗ್ಬೇಕಾದ್ರೆ ಸಡನ್ ಆಗಿ ಬ್ರೇಕ್ ಹಾಕ್ತೀವಿ. ವೆನ್ ಬ್ರೇಕ್ಸ್ ಆರ್ ಅಪ್ಲೈಡ್ ಟು ಅ ಮೂವಿಂಗ್ ವೆಹಿಕಲ್, ಬ್ರೇಕ್ ಹಾಕಿದ ತಕ್ಷಣ ನಿಂತು ಬಿಡೋದಿಲ್ಲ ಗಾಡಿ ಯಾವಾಗಿದ್ರು. ಬ್ರೇಕ್ ಹಾಕಿದ ಮೇಲೆ ಒಂದು ಸ್ವಲ್ಪ ಡಿಸ್ಟೆನ್ಸರ ಅದು ಟ್ರಾವೆಲ್ ಮಾಡ್ತದೆ ನಿಂದ್ರಕ್ಕಿಂತ ಮುಂಚೆ. ಸೊ ಬ್ರೇಕ್ ಹಾಕಿದ ಮೇಲೆ ನಿಂದ್ರಕ್ಕಿಂತ ಮುಂಚೆ ಏನು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೈತಲ್ಲ, ಆ ಡಿಸ್ಟೆನ್ಸಿಗೆ ನಾವೇನಂತ ಕರಿತೀವಿ, ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಆ ಸ್ಟಾಪಿಂಗ್ ಡಿಸ್ಟೆನ್ಸ್ ಯಾಕೆ ಕಲಿಬೇಕು ಅಂತಂದ್ರೆ ಅದು ರೋಡ್ ಸೇಫ್ಟಿ ಸಲುವಾಗಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅದ. ರೋಡ್ ಸೇಫ್ಟಿ ಮೆಜರ್ಮೆಂಟ್ಸ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ದ ಸ್ಟಾಪಿಂಗ್ ಡಿಸ್ಟೆನ್ಸ್. ಸೊ ವಿ ನೋ ದ್ಯಾಟ್ ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಈಕ್ವಲ್ ಟು 2as. ವಿ ಸ್ಕ್ವೇರ್ ಮೈನಸ್ ವಿ ನಾಟ್ ಸ್ಕ್ವೇರ್ ಈಕ್ವಲ್ ಟು 2as ಅದ. ವೆನ್ ಅ ಮೂವಿಂಗ್ ವೆಹಿಕಲ್ ಸ್ಟಾಪ್ಸ್, ಹೋಗುವಂಥ ಗಾಡಿ ನಿಂತು ಅಂತಂದ್ರೆ ಫೈನಲ್ ವೆಲಾಸಿಟಿ ಏನಾಗ್ತದೆ, ಅದ್ರದ್ದು 0 ಆಗ್ತದೆ. ಅಂದ್ರೆ ವಿ ವ್ಯಾಲ್ಯೂ ನಾವು 0 ಹಾಕಿದ್ವಿ ಅಂತಂದ್ರೆ ವಿ ನಾಟ್ ಏನಾಯಿತು, ಮೈನಸ್ ವಿ ನಾಟ್ ಸ್ಕ್ವೇರ್ ಈಕ್ವಲ್ ಟು 2as. ಮೈನಸ್ ವಿ ನಾಟ್ ಸ್ಕ್ವೇರ್ ಈಕ್ವಲ್ ಟು 2as. ನಮಗೆ ಡಿಸ್ಟೆನ್ಸ್ ಬೇಕು, ಎಸ್ ಬೇಕು. ಫೈನಲ್ ವೆಲಾಸಿಟಿ 0 ಇದ್ದಾಗ ಎಸ್ ಎಷ್ಟು ಆಗ್ತೈತಿ? ಸೊ ಎಸ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ 2 ಮೈನಸ್ ಎ. ಇಲ್ಲಿ ಎಕ್ಸೆಲರೇಷನ್ನ ಮೈನಸ್ ಯಾಕೆ ತೊಗೊಂಡಿದ್ದೀವಿ ಅಂದರೆ ಗಾಡಿ ನಿಲ್ತಾ ಇದೆ ಅಂದರೆ ಅದ್ರ ವೆಲಾಸಿಟಿ 0 ಆಗ್ತಾ ಇದೆ. ವೆಲಾಸಿಟಿ ಕಡಿಮೆ ಹಾಕೋತ ಬಂದು 0 ಆಗ್ತದೆ. ಕಡಿಮೆ ಆಗಕತ್ರ ಏನಂತ ಕರಿತೀವಿ, ಎಕ್ಸೆಲರೇಷನ್ ನೆಗೆಟಿವ್ ಅಂತ ತಗೋತೀವಿ. ನೋಡ್ರಿ, ಎಸ್ ಎದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದ ನೋಡ್ರಿ, ವಿ ಸ್ಕ್ವೇರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ. ಅಂದ್ರೆ ವೆಲಾಸಿಟಿ ನಿಮ್ದು ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಸ್ಕ್ವೇರಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಐತಿ. ಇನಿಷಿಯಲ್ ವೆಲಾಸಿಟಿ ಜಾಸ್ತಿ ಇತ್ತು ಅಂತಂದ್ರೆ ನಿಮ್ದು ಸ್ಟಾಪಿಂಗ್ ಡಿಸ್ಟೆನ್ಸ್ ಕೂಡ ಜಾಸ್ತಿ ಇರ್ತೈತಿ. ಸೊ ದ ಸ್ಟಾಪಿಂಗ್ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ಇನಿಷಿಯಲ್ ವೆಲಾಸಿಟಿ. ಅಂದ್ರೆ ಗಾಡಿ ಯಾವ ವೆಲಾಸಿಟಿಲಿ ಮೂವ್ ಆಗ್ತಾ ಇರ್ತೈತಿ ಅದ್ರ ಮೇಲೆ ನಿಮ್ಮ ಸ್ಟಾಪಿಂಗ್ ಪೊಟೆನ್ಷಿಯಲ್, ಸ್ಟಾಪಿಂಗ್ ಡಿಸ್ಟೆನ್ಸ್ ಜಾಸ್ತಿ ಇರ್ತೈತಿ. ಸೊ ವಿ ನಾಟ್ ಸ್ಕ್ವೇರ್ ನಿಮ್ದು ಅಗದಿ ಭಾಳ ಇತ್ತು ಅಂದರೆ ಬ್ರೇಕ್ ಹಾಕಿದ ಮೇಲೂ ಅದು ಬಹಳಷ್ಟು ಡಿಸ್ಟೆನ್ಸನ್ನು ಟ್ರಾವೆಲ್ ಮಾಡಿ ನಿಂದಿರ್ತದೆ. ಸೊ ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ಏನೈತಿ, ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಎ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಸೆಟ್ಟಿಂಗ್ ದ ಸ್ಪೀಡ್ ಲಿಮಿಟ್ಸ್. ಫಾರ್ ಎಕ್ಸಾಂಪಲ್ ಸ್ಕೂಲ್ ಝೋನ್ ಒಳಗೆ, ಈಗ ಸ್ಕೂಲ್ ಝೋನ್ ಒಳಗೆ 30 ಕಿಲೋಮೀಟರ್ಸ್ ಪರ್ ಅವರ್, 40 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಲಿಮಿಟ್ ಸೆಟ್ ಮಾಡಿರ್ತಾರೆ. ಆ ಲಿಮಿಟ್ ಯಾಕೆ ಸೆಟ್ ಮಾಡ್ತಾರೆ ಅಂದ್ರೆ ಅಷ್ಟೇ ಲಿಮಿಟ್ನ್ಯಾಗ ನಿಮ್ಮ ಇನಿಷಿಯಲ್ ವೆಲಾಸಿಟಿ ಇತ್ತು ಅಂದ್ರೆ ಬ್ರೇಕ್ ಹಾಕಿದ ಮೇಲೆ ಸ್ವಲ್ಪ ಸ್ಟಾಪಿಂಗ್ ಡಿಸ್ಟೆನ್ಸ್ ಬರ್ತೈತಿ. ನೀವು 80 ಕಿಲೋಮೀಟರ್ ಪರ್ ಅವರು, 90 ಕಿಲೋಮೀಟರ್ ಪರ್ ಅವರ್ ಈ ಥರ ಸ್ಪೀಡ್ ಇತ್ತು ಅಂತಂದ್ರೆ, ವಿ ನಾಟ್ ನಿಮ್ದು ಜಾಸ್ತಿ ಇತ್ತು ಅಂದ್ರೆ ನೀವು ಬ್ರೇಕ್ ಹಾಕಿದ ಮೇಲೆ ಭಾಳಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಆಮೇಲೆ ರೆಸ್ಟಿಗೆ ಬರ್ತದೆ. ಸೊ ಅಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದು ಬ್ರೇಕ್ ಹಾಕಿದ ಮೇಲೂ ಸೇಫ್ಟಿ ಮೆಷರ್ಮೆಂಟ್ ಅಲ್ಲ, ಸೇಫ್ಟಿ ಫ್ಯಾಕ್ಟರ್ ಅಲ್ಲ. ಆ ಕಾರಣಕ್ಕೆ ಸ್ಪೀಡ್ ಲಿಮಿಟನ್ನು ಕ್ಯಾಲ್ಕುಲೇಟ್ ಮಾಡಿ ಅಷ್ಟಿಟ್ಟಿರ್ತಾರೆ. ಅಂದ್ರೆ ನೀವು ಸಡನ್ ಬ್ರೇಕ್ ಹಾಕಿದ್ರೂ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ನಿಂತು ಬಿಡ್ಬೇಕು ಗಾಡಿ. ಯಾವ ಹಿಂಗೆ ಇದರ ಝೋನ್ ಇದ್ದಾಗ, ಸ್ಕೂಲ್ ಝೋನು, ಆಮೇಲೆ ಹಾಸ್ಪಿಟಲ್ ಝೋನು ಈ ಥರ ಇದ್ದಾಗ. ಸೊ ಈ ಸ್ಟಾಪಿಂಗ್ ಡಿಸ್ಟೆನ್ಸ್ ಏನೈತಿ, ಸ್ಪೀಡ್ ಲಿಮಿಟನ್ನು ಸೆಟ್ ಮಾಡಲಿಕ್ಕೆ, ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಆಗ್ತದೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಟುಡೇಸ್ ವಿಡಿಯೋ. ಸೊ ಹಿಯರ್ ದ ಕೈನೆಮ್ಯಾಟಿಕ್ ಇಕ್ವೇಷನ್ ಈಸ್ maybe asked for 5 marks. It is a 5 marks question. 5 ಮಾರ್ಕಿಗೆ ಕೇಳಿದ್ರು ಅಂತಂದ್ರೆ 1 ಮಾರ್ಕ್ ನೀವು ಗ್ರಾಫ್ ಪ್ಲಾಟ್ ಮಾಡೋದಕ್ಕೆ, ಎಲ್ಲ ಗ್ರಾಫ್ ಪ್ಲಾಟ್ ಮಾಡಿ y ಆಕ್ಸಿಸ್ ಏನು ತೊಗೊಂಡಿರಿ, x ಆಕ್ಸಿಸ್ ಏನು ತೊಗೊಂಡಿರಿ, ಆಮೇಲೆ ವಿ ನಾಟ್, ವಿ, ಬಿ, ಡಿ ಎಲ್ಲನೂ ಮೆನ್ಷನ್ ಮಾಡ್ಬೇಕು ಗ್ರಾಫಲ್ಲಿ. ಆಮೇಲೆ ಫ್ರಾಮ್ ದ ಗ್ರಾಫ್ ನೀವು ಈ ಗ್ರಾಫ್ ಅನಲೈಸ್ ಮಾಡಬೇಕು. ಗ್ರಾಫಲ್ಲಿ ಒ ಎ ಅಂದರೆ ಇನಿಷಿಯಲ್ ವೆಲಾಸಿಟಿ, ಈ ವ್ಯಾಲ್ಯೂ ಅಂದರೆ ಫೈನಲ್ ವೆಲಾಸಿಟಿ ಅಂತ ಈ ಥರ ಮೆನ್ಷನ್ ಮಾಡಬೇಕು. ಇದು ಎರಡೂ ಮಾಡಿದ ಮೇಲೆ 1 ಮಾರ್ಕ್ ಬರ್ತದೆ. ಕೆಲವೊಂದು ಸತಿ 5 ಮಾರ್ಕ್ ಕ್ವೆಶನ್ ಕೊಟ್ಟಿರ್ತಾರೆ, 2 ಇಕ್ವೇಷನ್ಸ್ ಸೇರಿ ಕೊಟ್ಟಿರ್ತಾರೆ. ಡಿರೈವ್ ವಿ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಟಿ, ಆಮೇಲೆ ಎರಡನೇದು ಇಕ್ವೇಷನ್ ಹಿಂಗೂ ಕೊಡ್ಬೋದು, ಅಥವಾ ಫಸ್ಟ್ ಒನ್ ಆ್ಯಂಡ್ ಥರ್ಡ್ ಒನ್ ಸೇರಿಸೂ ಕೊಡ್ಬೋದು.
ಅಥವಾ ಬರೇ ಸೆಕೆಂಡ್ ಒನ್ ಅಥವಾ ಬರೇ ಥರ್ಡ್ ಒನ್ ಈ ಥರನೂ ಕೊಡ್ಬೋದು. ಅವ್ರು ಯಾವುದು ಕೊಟ್ರು ಮೊದಲನೇಕ್ಕೆ ಗ್ರಾಫ್ ತೆಗೆದು ಗ್ರಾಫ್ ಅನಲೈಸ್ ಮಾಡಿ ಬರೆಯೋದು ಇದೇನದ ನೀವು ಇಂಡಿವಿಜುವಲಿ ತೆಗೆದಾಗೂ ಇಂಡಿವಿಜುವಲಿ ಡಿರೈವ್ ಮಾಡಿದಾಗೂ ಗ್ರಾಫ್ ಮೆನ್ಷನ್ ಮಾಡೋದು ನೆಸೆಸರಿ ಅದ. ದೆನ್ ಮೋಷನ್ ಅಂಡರ್ ಗ್ರಾವಿಟಿ ನೀವೆಲ್ಲರೂ ಫ್ಯಾಮಿಲಿಯರ್ ಇದ್ದೀರಿ. ಜಿ ವ್ಯಾಲ್ಯೂ ಇಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. And about the stopping distance.